ಈ ಗಡ್ಡ ತಲೆ ತೆಗೆಯುವಷ್ಟರಲ್ಲಿ ಪೊಲೀಸು. ಪೊಲೀಸ್ ಅಲ್ಲ, ಬರೇ ಪೊಲೀಸ್. ನೀವ್ ಯಾವಾಗ ಒಳಗ್ ಬಂದ್ರಿ? ಬರೇ ಮಗನೇ, ನೀನು ಓಲ್ಡ್ ಇಂದ ಯಂಗಾಗಿ, ಯಂಗಿಂದ ಓಲ್ಡ್ ಆಗಿ ಆ ಹುಡುಗಿಯರನ್ನ ತಬ್ಕೊಂಡು ಮಜಾ ತಗೊಂಡು ವಾಪಸ್ ಬಂದು ಓಲ್ಡ್ ಇಂದ ಯಂಗಾದಿಯಲ್ಲ, ಅದಕ್ಕೂ ಮುಂಚಿತವಾಗಿಯೇ ಬಂದೆ. ಸರ್ ಇದೆಲ್ಲ ಆಸ್ಪತ್ರೆಯಲ್ಲಿರೋ ನನ್ನ ತಾಯಿನ ಉಳ್ಸೋಕೋಸ್ಕರ ಸರ್. ನಿಜವಾಗ್ಲು? ಸತ್ಯವಾಗ್ಲು ಸರ್. ಸತ್ಯವಾಗ್ಲು ನಾನ್ ಪೊಲೀಸ್ ಅಲ್ಲ, ಮತ್ತೆ ಕಳ್ಳ. ಕಳ್ಳನ? ಹೋಗಿ ಹೋಗಿ ಕಳ್ಳನ್ ಕಾಲಿಡ್ತಲ್ಲಪ್ಪ. ಎಲ್ಲಿಗೆ ಯಾಕೆ ಬಂದೆ? ಆಚೆ. ಏನು ಕಳ್ಳ ಅಂದ್ರೆ? ನಮಗೂ ಮಾನ, ಮರ್ಯಾದೆ, ಘನತೆ, ಗೌರವ, ಕಷ್ಟ, ಸುಖ, ರೀತಿ, ನೀತಿ ಎಲ್ಲ ಇದೆ. ನೀನೇನೋ ನಿಮ್ ತಾಯಿ ನೋಡ್ಸೋದಕ್ಕಾಗಿ ವೇಷ ಬದಲಾಯಿಸ್ಕೊಂಡ್ಬಿಟ್ರೆ ನೀನೇನು ಬೆಳ್ಳಿ ಕಂಬಿ ಜೈಲಿಗೆ ಹಾಕ್ತಾರೆ. ಇಬ್ಬರಿಗೂ ಒಂದೇ ಜೈಲು, ಅದೇ ತಟ್ಟೆ, ಅದೇ ಮುದ್ದೆ. ಪೊಲೀಸ್ನವರು ನನ್ನ ಆಚೆ ಹುಡುಕ್ತಿದ್ದಾರೆ, ನಾನು ಹೋಗಂಗಿಲ್ಲ. ಅದಕ್ಕಾಗಿ ಇನ್ಮೇಲೆ ನನ್ನ ಟೆಂಟು ಠಿಕಾಣಿ ಎಲ್ಲ ಇಲ್ಲೇ. ನೋಡು, ನಮ್ಮಿಬ್ಬರಿಗೂ ಒಂದು ಅಗ್ರಿಮೆಂಟ್. ನಿನ್ನ ಸೀಕ್ರೆಟ್ನ ನಾನು ಯಾರಿಗೂ ಹೇಳಲ್ಲ, ನನ್ನ ಸೀಕ್ರೆಟ್ನ ನೀನ್ ಯಾರಿಗೂ ಹೇಳಬಾರ್ದು. ಆಗಿದೆ ಐಡಿಯಾ? ನಾನು ಕಂಬಿ ಎಣಿಸೋದಕ್ಕೆ ರೆಡಿ, ನೀನು ರೆಡಿನಾ? ಇಲ್ಲ. ಬಾಪ್ಪರ ಮಗನೇ, ಹಂಗ ಬಾದಾರಿಗೆ. ಅಪ್ಪ ಕೃಷ್ಣ, ಈ ಫ್ರಾಡ್ ನಿಂದ ನೀನೇನನ್ ಕಾಪಾಡಬೇಕು. ನೀನೇನ್ ಅನ್ಕೋತಿದ್ದೀಯ ಅಂತ ನನಗೂ ಗೊತ್ತು. ಅವನೇ ದೊಡ್ಡ ಫ್ರಾಡು, ಅವನೇ ನಿನ್ನ ಕಾಪಾಡೋದು. ಅರೆ, ನನ್ನ ತಾಯಿನ ಉಳಿಸಿದ ದೇವ್ರು ಇಲ್ಲೇ ಇದ್ದಾಳಲ್ಲ. ಏನೇ ಮದುವೆ ಎಂಟರ ಡ್ರೆಸ್ ಮಾಡ್ಕೊಂಡಿದ್ಯಾ? ನಾನು ಮದುವೆ ಆಗ್ತೀಯಾ? ಸರಿ, ಐಸ್ ಕ್ರೀಮ್ ತಿಂತೀಯಾ? ಅದು ಬೇಡವಾ? ಸರಿ, ಅಮ್ಮ ಇಲ್ಲಿ, ಡಾಕ್ಟರ್ ಇಲ್ಲಿ. ಏನ್ ಕೃಷ್ಣ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಅಮ್ಮ ಹೇಗಿದ್ದಾರೆ? ಓ, ಶೀಸ್ ಆಲ್ ರೈಟ್. ತುಂಬಾ ಫಾಸ್ಟ್ ಆಗಿ ರಿಕವರ್ ಆಗ್ತಾ ಇದ್ದಾರೆ. ಇನ್ನು ಕೆಲವು ದಿವಸ ಇಲ್ಲೇ ಇರ್ಬೇಕಾಗತ್ತೆ ಅವರು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಿಮ್ ದಯೆ. ದಯೆ? ಇದ್ರಲ್ಲಿ ದಯೆ ಏನ್ ಬಂತು? ಇದೆಲ್ಲ ಮನುಷ್ಯನ ಮಾಡೋ ಸಹಾಯ ತಾನೆ. ನಿಮ್ ಸಹಾಯ ನಾನು ಯಾವತ್ತೂ ಮರೆಯೋದಿಲ್ಲ ಡಾಕ್ಟರ್. ಬರ್ತೀನಿ. ಓಕೆ. ನಮಸ್ಕಾರ, ಎಲ್ಲ ಆಡ್ಸ್ಕೊಂಡೋಗು. ಇದೆಲ್ಲ ಏನೋ ಕೃಷ್ಣ? ಇದೆಲ್ಲ ಆ ತುಂಟ ಕೃಷ್ಣಂದಮ್ಮ. ಅದೆಲ್ಲ ಇರಲಿ, ಹೇಗಿದೆಯಮ್ಮ? ನನ್ಗೇನಪ್ಪ, ಚೆನ್ನಾಗೇ ಇದ್ದೀನಿ. ಅದ್ ಸರಿ, ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಇಷ್ಟು ದೊಡ್ಡ ಆಪರೇಷನ್ ಹೇಗೋ ಮಾಡಿಸ್ದೆ? ಈ ಕೃಷ್ಣ ಇರ್ಬೇಕಾದ್ರೆ ಈ ಕೃಷ್ಣಂಗೇನಮ್ಮ, ಎಲ್ಲ ಇವನೇ ನೋಡ್ಕೋತಾನೆ. ಅಯ್ಯೋ, ಈ ಡುಮ್ಮಿ ಯಾಕೆ ಬಂದ್ಲಪ್ಪ ಇಲ್ಲಿ?
ಯಾರಿವನು ಹೊಸಬ? ಗೊತ್ತಿಲ್ಲ ಸರ್. ಇವನ್ಗೂ ಅವಳಿಗೂ ಏನ್ ಸಂಬಂಧ? ನೋಡೋದಕ್ಕೆ ಇವ್ರು ಲವರ್ಸ್ ತರ ಕಾಣಿಸ್ತಾರೆ ಸರ್. ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು. ಆದಷ್ಟು ಬೇಗ ಆ ಕೆಸೆಟ್ ನನ್ನ ಕೈಗೆ ಬಂದು ಸೇರ್ಬೇಕು. ಅದೇನ್ ಮಾಡ್ತಿರೋ ಮಾಡಿ. ಓಕೆ ಸರ್. ಏಯ್, ಟೆನ್ಷನ್ನಾ? ನಿನ್ನ ಲವರ್ಗೋಸ್ಕರ ನನ್ ಯಾಕೆ ಸಾಯಿಸ್ತಾ ಇದೀಯಾ? ಇರೇ, ಬಂದ್ಬಿಡ್ತಾರೆ. ತಗೋ. ಬೇಡ್ವೆ? ತಗೋ. ಹಾಯ್ ಸೀತಾ. ಹಾಯ್ ಅವಿನಾಶ್. ಅಯ್ಯೋ ಅಯ್ಯೋ, ಶಿವ 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 ಶಿವ. ಬಂದಾಯ್ತಲ್ಲ ನಿನ್ ಲವರು. ಇನ್ನ ನೀನ್ ಮಾಡು ಅಂತೀಯಾ? ತಿನ್ಕೊಂಡೇ ವಾಚ್ಮ್ಯಾನ್ ಕೆಲಸ ಮಾಡು. ಏಯ್, ಲವ್ ಲಿಮಿಟ್ ಅಲ್ಲೇ ಇರಿ, ಮ್ಯಾರೇಜ್ ಲಿಮಿಟ್ ವರ್ಗೂ ಹೋಗ್ಬೇಡಿ. ನಾವೊಂಥರ ಡೀಸೆಂಟ್ ಲವರ್ಸ್. ಪಾಪ, ಕೈ ಕಟ್ಕೊಂಡೇ ಲವ್ ಮಾಡ್ತಿದ್ದಾರೆ. ಬರ್ತೀನಿ, ಪೊಲೀಸ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಹೇಗಿರೋದು? ಬಂದ್ಬಿಟ್ಟಿರೋದು. ಅದೇ ಆಗಲ್ಲ ಅಂತ. ಆಗಲ್ಲ ಆಗಲ್ಲ ಅಂತ ಹೀಗೆ ಇದ್ರೆ ಬೆಳಕರ್ದ್ ಬಿಡುತ್ತೆ. ಅತ್ತೆ ಕಾಟಕ್ಕಿಂತ ನಿನ್ ಕಾಟನೇ ಜಾಸ್ತಿ ಆಯ್ತು ಕಣೆ. ನೋಡು, ಅತ್ತೆಗೆ ಈ ವಿಷಯ ಗೊತ್ತಾಗದೆ ಇರ್ಲಿ ಅಂತಾನೆ ನಾನ್ ನಿಮ್ಗೆ ಇಷ್ಟು ಕಾಟ ಕೊಡ್ತಾ ಇರೋದು, ಗೊತ್ತಾ? ಅತ್ತೆ ಅಂತೆ ಅತ್ತೆ, ಅವಳೊಂದ್ ಕತ್ತೆ. ಲವ್ ಮಾಡಕ್ಕೂ ಬಿಡಲ್ಲ. ಬಿಡ್ತೀನಮ್ಮ, ಬಿಡ್ತೀನಿ. ಯಾರನ್ನ ಕೇಳಿ ಲವ್ ಮಾಡ್ದೆ? ಯಾರನ್ನ ಕೇಳಿ ಲವ್ ಮಾಡ್ಬೇಕಾಗಿತ್ತು? ನನ್ನನ್ನ. ಸರಿ, ಕೇಳಮ್ಮ, ಕೇಳು. ಅತ್ತೆ, ನನ್ಗೆ ಇವ್ರು ಲವ್ ಮಾಡಕ್ ಪರ್ಮಿಷನ್ ಬೇಕು. ಕೊಡಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಲವ್ ಮಾಡೋದು ಇವ್ರು, ನಿಮ್ಗೆ ಯಾಕೆ ಇಷ್ಟ ಇಲ್ಲ? ಅದಲ್ಲ ಮೇಡಮ್, ಲವ್ ಅನ್ನೋದು ಯಾರನ್ನು ಕೇಳಿ ಮಾಡೋ ಅಂತದಲ್ಲ. ಅದು ಹೇಗ್ ಶುರು ಆಗುತ್ತೆ, ಯಾಕೆ ಶುರು ಆಗುತ್ತೆ, ಎಲ್ಲಿ ಶುರು ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸಾಕು ನಿಮ್ ಪಾಠ. ಅದಲ್ಲ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಪ್ರೀತಿಯಿಂದಲೇ ಗೆಲ್ಬೇಕು. ಅಂದ್ರೆ ಅವ್ರು ಮಾಡಿದ್ ಸರಿ ಅಂತಾನಾ? ಅವ್ರು ಲವ್ ಮಾಡಿದ್ ಸರಿ, ಆದ್ರೆ ಈಗ ಮಾಡಿದ್ ಸರಿ ಅಲ್ಲ. ಅಯ್ಯಯ್ಯೋ, ಅಂತದ್ದೇನೂ ಆಗಿಲ್ಲ. ನಾನೇ ವಾಚ್ಮ್ಯಾನ್ ಆಗಿದ್ದೆ. ಅಂತದೇನು ಆಗದೆ ಇರ್ಲಿ ಅಂತಾನೆ ಮತ್ತೆ ನಿಮ್ಮಲ್ಲಿ ಕೋಪ ಮಾಡ್ಕೊಂಡಿರೋದು. ಸಾರಿ ಕೇಳಿ. ಗೋ. ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಬರ್ಬೇಕು. ಸರಿ ಸರ್. ಗೋ. ತಿನ್ನೋದ್ರ ಮಾತ್ರ ಬಿಡೋದಿಲ್ವಲ್ಲ ನೀನು? ಮೇಡಮ್, ಕೂತ್ಕೊಳ್ಳಿ. ನೀವು ಕೋಪ ಮಾಡ್ಕೊಂಡಷ್ಟು ವಯಸ್ಸು ಜಾಸ್ತಿ ಕಾಣುತ್ತೆ. ಚಿಕ್ಕವ್ರು ದುಡುಕಿದ್ರು ಅಂತ ದೊಡ್ಡವ್ರು ದುಡುಕ್ಬಾರ್ದು. ಕೂತ್ಕೊಂಡು ಯೋಚನೆ ಮಾಡಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಬರ್ತೀನಿ. ನನ್ನ ಜೀವನದಲ್ಲಿ ನನ್ನನ್ನ ಮೆಟ್ಟಿ ನಿಂತ ಮೊದಲನೇ ಗಂಡಸು ನೀವೇ ಮೇಷ್ಟ್ರೆ. ನೀನ್ ಹಿಂಗೆ ತಿಂತಾ ಇದ್ರೆ ಒಂದಲ್ಲ ಒಂದ್ ದಿವಸ ಬಲೂನ್ ತರ ಬರ್ಸ್ಟ್ ಆಗ್ಬಿಡ್ತೀಯ. ಎತ್ ಹಾಕ್ತೀನಿ ನೋಡು, ನಿಮ್ಮ ಅಪ್ಪನ ಮನೆ ಗಂಟ ಇದು. ಪಾಪ ಆ ಮುದುಕಿ ಮಾಡ್ಸ್ ಹಾಕ್ತಾಳೆ, ನಾನ್ ತಿಂತೀನಿ. ವರ್ಷಾನುಗಟ್ಲೆ ಜೈಲಲ್ಲಿ ಮುದ್ದೆ ತಿಂದು ಬದುಕಿರೋದಕ್ಕಿಂತಲೂ ಹೀಗೆ ತಿಂದು 4 ದಿವಸ ಬದುಕಿದ್ರೆ ಸಾಕು. ಆ 4 ದಿವಸದ್ದು ಇವತ್ತೇ ತಂದಾಕ್ತೀನಿ, ತಿಂದು ಗೋಟಾಕಂದ್ಬಿಡು. ಬಪ್ಪರೆ ಮಗನೆ, ನಾನು ಸಾಯೋದು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಮತ್ತಿನ್ನೇನಯ್ಯ, ಆ ನಿಮ್ಮೆ ಹಿಡಿದಾಗ ನನ್ ಪ್ರಾಣ ಹಿಡಿತಾ ಇದೆಯಲ್ಲ. ಬೇಡ ತಗೊಳಯ್ಯ, ನೀನೇ ತಿಂದು ಗೊಟ್ಟಕ್ಕನ್ನು. ಆಫ್ಟರ್ ಆಲ್ ಒಂದು ಊಟದ ವಿಷಯಕ್ಕೆ ಇಷ್ಟೊಂದು ಅವಮಾನನ. ನಾನು ಹೊರಟೋಗ್ತೀನಿ ವಾಪಸ್ ಜೈಲಿಗೆ. ಹೋಗ್ತೀನಿ. ಹೋಗೋದಕ್ಕೆ ಮುಂಚೆ ನನ್ನ ಜೀವಮಾನದಲ್ಲಿ ಫಸ್ಟ್ ಟೈಮ್ ಒಂದು ನಿಜಾನ ಹೇಳ್ಬಿಟ್ಟು ಹೋಗ್ತೀನಿ. ಅಜ್ಜಿ ಅಜ್ಜಿ. ಅಜ್ಜಿ ಯಾಕೆ ನಿನಗೆ? ನೀನ್ ಯಾರು ಅಂತ ನಿಜ ಹೇಳೋದಕ್ಕೆ. ಬಾಪ್ರೆ ಮಗನೆ, ನನ್ ಬುಟ್ಟಿಗೆ ಕೈ ಹಾಕ್ಬಿಟ್ಯಾ ನೀನು? ಅಪ್ಪ ಕೋತಿ ಕೋದಂಡಪ್ಪನವ್ರೆ, ಇನ್ ಮುಂದಕ್ಕೆ ನೀವು ಬಾಯೇ ಬಿಡಬೇಡಿ. ಚೆನ್ನಾಗಿ ತಿಂದು ಚೆನ್ನಾಗಿರಿ. ಈ ನನ್ ಮಗ ನನಗೆ ಬ್ಲಾಕ್ ಮೇಲ್ ಮಾಡ್ತಾನಲ್ಲ, ಆದಷ್ಟು ಬೇಗ ಇವನ ಯಾವ್ದಾದ್ರು ಮೇಲ್ ಹತ್ತಿಸ್ಬೇಕು. ನೀನೇನ್ ಯೋಚನೆ ಮಾಡ್ತಿದ್ಯಾ ನನ್ಗೂ ಗೊತ್ತು. ನಾನು ಯಾವ ಮೇಲೂ ಹತ್ತಲ್ಲ, ನಿನ್ ಜೊತೆಲೇ ಇರ್ತೀನಿ.
ಯಾರು ಬಂದ್ಬಿಟ್ರಲ್ಲ, ಏನ್ ಮಾಡೋದು? ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡಯ್ಯ. ನೀನ್ ಹೆಂಗಿಂದ ಹೊರಟೋಗಯ್ಯ? ಏನಮ್ಮ ಸೀತಾ? ಮೇಷ್ಟ್ರೆ, ನೀವು ಮೇಷ್ಟ್ರೇ ಅಲ್ಲ. ಅಯ್ಯಯ್ಯೋ, ಗೊತ್ತಾ ಸಿಕ್ಕಾಕೊಂಡ್ಬಿಟ್ನಾ? ನನ್ನ ಪ್ರೀತಿಗೆ ನೀವೇ ಸೂತ್ರಧಾರಿ. ಅಪ್ಪ ಕೃಷ್ಣ, ನಿನ್ನ ದಾರಿ ನೀವನ್ ಹಿಡಿತಿದ್ದಾನಲ್ಲಪ್ಪ. ಸೂತ್ರಧಾರಿ ಅಂತೆ, ಸೂತ್ರಧಾರಿ. ಡೋಂಟ್ ವರಿ, ನಿನ್ನ ಪ್ರೀತಿಯ ದಾರಿ ಸರಿ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್ ಮೇಷ್ಟ್ರೆ. ಅಪ್ಪ, ಜವಾಬ್ದಾರಿ ಜಾಸ್ತಿ ಆಗೋಯ್ತು. ಮೇಷ್ಟ್ರೆ, ನೀವು ಮೇಷ್ಟ್ರೇ ಅಲ್ಲ. ಇನ್ನೇನು? ನನ್ ಗೈಡು. ಓ, ಅಕ್ಕ ಒಂದ್ ಹುಡ್ಗನ್ನ ಲವ್ ಮಾಡ್ತಿದ್ದಾಳಂತೆ. ಹುಡುಗನ್ ಲವ್ ಮಾಡ್ದೆ, ನೀನ್ ಹುಡುಗಿನ್ ಲವ್ ಮಾಡ್ತಾಳ? ಅವರು ನಿಮ್ಮಂಗೆ ಇದ್ದಾರಂತೆ. ಹೌದು ಮೇಷ್ಟ್ರೆ. ಥರ ಏನು? ಇವನೇ ಅವನು. ಓಹೋ, ಅವನಾ? ಅವನ್ ನಮ್ಮ ಅಣ್ಣನ ಮಗ ಗೋಪಿ. ಹೌದಾ? ಮೇಷ್ಟ್ರೆ, ಅವರು ನನ್ನ ಮನ್ಸಿಗೆ ಎದ್ದಿದ್ದಾರೆ. ನಾನು ಅವ್ರ ಮನ್ಸನ್ನ ಗೆಲ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು? ವೆರಿ ಸಿಂಪಲ್. ನಿನ್ ಮನ್ಸನ್ ತಗೊಂಡೋಗಿ ಅವನ್ ಮನ್ಸಲ್ಲಿ ಇಡ್ಬೇಕು. ಅದೇ ಹೇಗೆ ಅಂತ? ಅವನ್ಗಿರೋದು ಒಂದೇ ಲೂಪ್ ಹೋಲ್. ಆ ಲೂಪ್ ಹೋಲ್ ನ ನೀನ್ ಹಿಡಿದ್ರೆ ಅವನ್ ಮನ್ಸ ನಿನ್ ಗೆಲ್ಬಹುದು. ಏನದು ಲೂಪ್ ಹೋಲು? ತುಟಿ. ಅವನ್ ತುಟಿಗೆ ಅಂತ ಮುತ್ ಕೊಟ್ರೆ ಅವನ್ ತಟ್ ಅಂತ ನಿಂಗೆ ಮನ್ಸ್ ಕೊಟ್ಟು ಬಿಡ್ತಾನೆ. ಅಲ್ಲ, ಈ ಲೂಪ್ ಹೋಲ್ ನನಗೆ ಗೊತ್ತಿರ್ಲಿಲ್ವಲ್ಲೋ. ಹೌದು, ಅವ್ರ ಲೂಪ್ ಹೋಲು ನಿಮ್ಗೆ ಹೇಗೆ ಗೊತ್ತು? ಅವನ್ಗಿರೋ ಲೂಪ್ ಹೋಲೆ ನನಗೂ ಇದೆಯಮ್ಮ. ಅಪ್ಪರೆ ಮಗನೇ, ಗೈಡು ಇವನೇ, ಲವರು ಇವನೇ. ಮೇಷ್ಟ್ರೆ, ನನ್ ಲವರ್ ಎಲ್ಲಿ ಸಿಗ್ತಾರೆ? ಓ, ಬಂದ್ಲಪ್ಪ ತಿಂಡಿ ಪೋತಿ. ಇವಳು ಬರೋದಕ್ ಮುಂಚೆ ನಾನು ಇದನ್ನ ಮುಗಿಸ್ಬಿಡ್ಬೇಕು. ಹಲೋ ಗೋಪಿ. ತಾವ್ಯಾರು ಗೊತ್ತಾಗ್ಲಿಲ್ಲ? ಅವತ್ತು ಫೈಟ್ ಅಲ್ಲಿ ಸೇವ್ ಮಾಡಿದ್ರಲ್ಲ, ಅವಳೇ ನಾನು. ಓಹ್, ನಾನ್ ನಿಮ್ಮನ್ನ ಮುಗಿ ಅಂದ್ಕೊಂಡಿದ್ದಲ್ಲ. ಯಾಕೆ ಸರ್? ಅವತ್ತು ನಾನು ಅಷ್ಟು ಕಷ್ಟಪಟ್ಟು ಸೇವ್ ಮಾಡಿದ್ರು ಒಂದ್ ಥ್ಯಾಂಕ್ಸ್ ಹೇಳ್ದೆ ಹೋದ್ರಲ್ಲ. ಅವತ್ ನಿಮ್ಮನ್ನ ನೋಡಿದಾಗ ಏನೇನೇನೇನೋ ಆಗೋಯ್ತು ಸರ್. ಅದಕ್ಕೆ ಇವತ್ತು ನಿಮ್ಮನ್ನ ಹುಡುಕೊಂಡ್ ಬಂದೆ. ನೀವ್ ಅವತ್ ನನ್ ಸೇವ್ ಮಾಡಿದಕ್ಕೆ ತುಂಬಾ 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 ಥ್ಯಾಂಕ್ಸ್ ಸರ್. ಡೋಂಟ್ ಮೆನ್ಷನ್. ಈಗ್ಲಾದ್ರೂ ನನ್ನ ಹತ್ರ ನಗ್ನಗ್ತ ಮಾತಾಡ್ಬೋದಲ್ಲ? ಏನ್ ನಿಮ್ ನೇಮು? ಗೀತಾ. ಇಲ್ಲೇ ಸರ್ ಮಾಡ್ತಾ ಇದ್ದೀರಾ? ಈ ಜೋಡಿ ಅವ್ರನ್ನೆಲ್ಲ ನೋಡ್ತಿದ್ದೆ. ಯಾಕೆ ಸರ್? ನನಗೆ ಈಜೋದಕ್ ಬರಲ್ಲ, ನೋಡಿದ್ರೆ ಬರುತ್ತೇನೋ ಅಂತ. ಬರಲ್ವಾ ಸರ್? ಅಪ್ಪರೆ ಮಗನೇ, ಎಲ್ಲಿಗಯ್ಯ? ಹೇಳಿದೆ ಕೇಳಿದೆ ಹೊರಟೆ? ನಿನಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಮತ್ತೆ ಊರಿಗೆ ಹೊರಟೆ. ಯಾಕೆ? ಕೆಲ್ಸ ಬಿಡ್ತಾ ಇದೀನಿ ಅದಕ್ಕೆ. ನೀನ್ ಕೆಲ್ಸ ಬಿಟ್ಬಿಟ್ರೆ ನನ್ ಗತಿ ಏನಯ್ಯ? ಜೈಲೇ ನಿನ್ ಗತಿ. ಯೋ, ನಾನೊಂಥರ ಗೌರ್ಮೆಂಟ್ ಗೆಸ್ಟ್ ಇದ್ದಂಗೆ, ಯಾವಾಗ್ಲೂ 2 ಮುದ್ದೆ ಖಾಯಂ. ನೀನ್ ಮನೆಯಿಂದ ಆಚೆ ಹೋಗ್ಬಿಟ್ರೆ ಅಮ್ಮ ಅಂತ ಭಿಕ್ಷೆ ಹಚ್ಬೇಕು. ಅಯ್ಯೋ ಅಲ್ಲಯ್ಯ, ನಿನ್ನ ಹೆತ್ತು ಹೊತ್ತು ಸಾಕಿ ಇಷ್ಟು ದೊಡ್ಡವನ್ನಾಗಿ ಮಾಡಿದ ಅಮ್ಮನ್ನ ಆಸ್ಪತ್ರೆಯಲ್ಲಿ ಅಂಬೋ ಅಂತ ಬಿಟ್ಟು ಹೋಗ್ತಿದೀಯಲ್ಲ, ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯೇನಯ್ಯ?
ಮನುಷ್ಯತ್ವ, ಮಾನ, ಮರ್ಯಾದೆ, ನಾಚಿಕೆ, ಕೇಡು ಎಲ್ಲ ಇರೋದಕ್ಕೇನಪ್ಪ ಹೊರಟಿರೋದು ಕೋತಿ ಕೋದಂಡಪ್ಪ. ಬರ್ತೀನಪ್ಪ. ಅಯ್ಯಯ್ಯಪ್ಪ, ಬಪ್ಪರೆ ಮಗನೇ, ತಾಯಿ ಸೆಂಟಿಮೆಂಟ್ಗೂ ಬಗ್ಲಿಲ್ವಲ್ಲ ಇವನು. ಈಗ ನಾನೆಲ್ಲಪ್ಪ ಹೋಗ್ಲಿ? ಅಯ್ಯೋ, ಯಾರೋ ಬಂದ್ಬಿಟ್ರು. ಕೋದಂಡ, ನೀ ಇಲ್ಲಿರೋ ದಂಡ. ಸತ್ಯ ಬಾಪ್ರೆ ಮಗನೇ ತೊಲಗದ. ಅಯ್ಯೋ 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 ಯಾಕ್ರಿ ಅಯ್ಯೋ ಅಯ್ಯೋ ಅಂತ ಬಡ್ಕೋತಾ ಇದ್ದೀರಾ? ನಿನ್ ವೇಟ್ ಜಾಸ್ತಿ ಆಗುತ್ತೆ ಅದಕ್ಕೆ. ಮೇಷ್ಟ್ರೆ, ಅದ್ ಸರಿ, ಎಲ್ಲಿಂದ ಬಿದ್ದೆ ನೀನು? ಅಲ್ಲಿಂದ ಓಡಿ ಬಂದು ಇಲ್ಲಿ ಬಿದ್ದೆ. ಎಲ್ಲಿಗೆ ಯಾಕೆ ಬಂದೆ? ಅಯ್ಯೋ, ಯಾರೋ 3 ಜನ ರೌಡಿಗಳು ನನ್ನ ಚೇಸ್ ಮಾಡ್ಕೊಂಡ್ ಬಂದ್ರು. ರೌಡಿಗಳ? ಹೌದು. ಯಾಕೆ? ನನಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಬಂದ್ರು ಅಂತ ಕಾಣುತ್ತೆ. ಮೇಷ್ಟ್ರೆ ಮೇಷ್ಟ್ರೆ ಪ್ಲೀಸ್. ಸರಿ, ನೀನ್ ಬಚ್ಚಿಕೋ 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 ಬಚ್ಚಿಕೋ. ಮೇಷ್ಟ್ರೆ, ಇವತ್ತಿಂದ ನಿಮಗೆ ಶಿಫ್ಟ್. ಎಲ್ಲಿಗೆ? ನಮ್ಮನೆಗೆ. ಆ ಹುಡುಗಿ ಇರೋದು ಈ ಬಂಗ್ಲೆಲೆ ಸರ್. ಸರಿಯಾದ ಸಮಯ ನೋಡಿ ಒಳಗ್ ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವ ಶಂಭೋ ನಮೋ. ಸರ್ ನಮಸ್ಕಾರ. ನಮಸ್ಕಾರ. ಈ ಇಸ್ಲ್ಯಾಂಡ್ ಎಸ್ಟೇಟ್ಗೆ ಹೇಗೆ ಹೋಗೋದು? ಈ ಇಸ್ಲ್ಯಾಂಡ್ ಎಸ್ಟೇಟ್ಗೆ ಹೇಗೆ ಹೋಗೋದು? ಇಸ್ಲ್ಯಾಂಡ್ ಎಸ್ಟೇಟ್ಗೆ ಹೇಗೆ ಹೋಗೋದು? ಹರ ಶಂಭೋ ಮಹಾದೇವ್. ಸರ್ ಈ ಇಸ್ಲ್ಯಾಂಡ್ ಎಸ್ಟೇಟ್ಗೆ ಹೇಗೆ ಹೋಗೋದು? ಬಾಂಬೆ ಮಲ್ತಿನ ಬೇಲೆ ಜನಕ ಹಿಂಗ್ ಕೆಟ್ಟ ಮಾತನಾಡ್ತಿದ್ಯ? ಹೋಗು ಹೋಗು. ಅಯ್ಯೋ, ಈ ಪ್ರಪಂಚದಲ್ಲಿ ಯಾರು ನೆಟ್ಗಿದ್ದಂಗೆ ಕಾಣಿಸ್ತಾ ಇಲ್ಲ. ಹರ ಶಂಭೋ ಮಹಾದೇವ. ಸಂತಾಲಕ್ಷ್ಮಿ, ಸಂತಾಲಕ್ಷ್ಮಿ, ಸಂತಾಲಕ್ಷ್ಮಿ. ఎవడయ్యా కాలు అడ్డం పెట్టింది? ఓహో, తెలుగుదేశము. స్వామి మేం పాదము. ఓవయ్యా, భిక్ష మెత్తి దానికి వేరే టైం లేదేమయ్యా. పెద్ద మనుష్య, మేము భిక్షుకు అల్లండి. ఈస్ట్లాండ్ ఎస్టేట్ ఎక్కడ దొరకుంది చెప్పు. చెప్పు తీసుకొడతాను చూడు. నా పెళ్ళాం ఎక్కడ పోయింది నేను వెతుకుతుంటే ఇస్లాండ్ ఎస్టేట్ అంట, ఇస్లాండ్ ఎస్టేట్. సంతాన లక్ష్మి, సంతాన లక్ష్మి. ನನಗೆ ಇಸ್ಲ್ಯಾಂಡ್ ಎಸ್ಟೇಟ್ ಸಿಕ್ಕೋವರೆಗೂ ನಿನಗೆ ನಿನ್ ಪೆಂಡ್ಲಾಂ ಸಿಕ್ಕಬಾರ್ದು. ಇದು ಮೇಂ ಶಾಪಂ. ಓಯಾ.